ಜೊತೆಯಲಿ ಜೊತೆ ಜೊತೆಯಲಿ ನನ್ನ ಮನಸ್ಸು ಜೀವನ ದೇಹ ಎಲ್ಲ ಗಲೀಜಾಗೋಗಿದೆ. ಈ ಅಸಹ್ಯನ ಮುಂದೆ ಇಟ್ಕೊಂಡು ನಿಮ್ಮ ಮಗನ ಮದುವೆ ಆಗಕ್ಕಾಗತ್ತಾ? ಆಗತ್ತೆ. ಖಂಡಿತ ಆಗತ್ತೆ. ಈಗ ಹೇಳ್ತಾ ಇದ್ದೀನಿ, ನನ್ನ ಮಗನಿಗೆ ಸರಿಯಾದ ಜೋಡಿ ಅಂದ್ರೆ ನೀನೊಬ್ಳು ಮಾತ್ರನೇ. ಅಮ್ಮ, ನೀವು ಹೋಗಮ್ಮ ತಾಯಿ ಮನೆಗೆ. ನಮ್ಮ ದೊರೆಗೆ ಯಾವಾಗ ಎಚ್ಚರ ಆಗುತ್ತೋ ಏನೋ ಗೊತ್ತಿಲ್ಲ, ಸುಮ್ಮನೆ ಕಾಯಬೇಡ. ಹಾಗೆ ನಿಮ್ಮ ಅಕ್ಕನ ಬಗ್ಗೆ ಏನಾದರೂ ಗೊತ್ತಾದರೆ ತಪ್ಪದೆ ವಿಷಯ ತಿಳಿಸಮ್ಮ. ಶಾಂತಿ, ಏನಾಯ್ತು ಅಭಯ್ಗೆ? ಹೇಗಿದ್ದಾನೆ? ಇನ್ನೂ ಎಚ್ಚರ ಆಗಿಲ್ಲ ಕಣ್ರೆ. ಜೀವಕ್ಕೇನು ಗ್ಯಾರಂಟಿ ಕೊಡ್ತಿಲ್ಲ ಡಾಕ್ಟ್ರು. ಡಾಕ್ಟ್ರೇ, ನನ್ನ ಮಗನಿಗೆ ಸದ್ಯಕ್ಕಂತೂ ಯಾವ ಭರವಸೆನೂ ಇಲ್ಲ. ಅವನೇನು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಏನೋ ಕಂಡೀಷನ್ ನೋಡಿದ್ರೆ ಕೋಮಾಗಿ ಹೋಗೋ ಚಾನ್ಸಸ್ ಇದೆ. ಬಟ್ ನಾವು ಭರವಸೆ ಕಳ್ಕೊಳ್ಳೋದು ಬೇಡ. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ಅದೃಷ್ಟ ಚೆನ್ನಾಗಿದ್ರೆ ಅವನು ತಕ್ಷಣವೇ ಎಚ್ಚರ ಆಗ್ತಾನೆ. ಇಲ್ಲ ಅಂದರೆ ನೀವೆಲ್ಲ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಒಳ್ಳೆಯದು. ಶಿವಪಟ್ನಂತ ಶಾಲಿನಿ, ಅವನಿಗೇನೂ ಆಗಲ್ಲ ಸರ್. ಅವನು ಬೇಗ ಹುಷಾರಾಗ್ತಾನೆ, ನೀವು ಹೆದರ್ಕೊಂಡ್ಬೇಡಿ. ನಿನ್ನ ಬಾಯಿ ಹರ್ಕಂದರೆ ಅದಾಗಬೇಕು. ಶಾಲಿನಿ, ನಂದೇ ತಪ್ಪು. ನಿನ್ನ ಮೇಲೆ ಹಾಗೆ ಸಾಧಿಸಿದ್ದಕ್ಕೆ ದೇವ್ರು ನನಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ. ಇನ್ಮೇಲಂತ ತಪ್ಪು ಮಾಡೋದಿಲ್ಲ. ನನ್ನ ಮಗನ ಉಳಿಸ್ಕೊಡಮ್ಮ. ಇವತ್ತಿಂದ ಅವನ ನಿನ್ನ ಮಾಡ್ಲಿಕ್ಕೆ ಹಾಕ್ಬಿಡ್ತೀನಿ. ಜೋಪಾನ ಮಾಡಮ್ಮ, ಹೇಗಾದ್ರೂ ಮಾಡೋನ್ ಬದುಕಿಸ್ಕೊಡಮ್ಮ. ಅಯ್ಯೋ, ಅಷ್ಟು ದೊಡ್ಡ ಮಾತಾಡಬೇಡಿ. ನನಗೆ ನಂಬಿಕೆ ಇದೆ, ಅಭಯ್ಗೆ ಏನೂ ಆಗಲ್ಲ. ಅವನು ಒಳ್ಳೆತನನೇ ಅವನು ಕಾಪಾಡುತ್ತೆ. ಅದಕ್ಕೂ ಮೇಲೆ ನಾನು ರಂಗ ಇದ್ದಾನೆ. ಅವನು ನಮ್ದವ್ರನ್ನ ಅವನು ಯಾವತ್ತೂ ಕೈ ಬಿಡಲ್ಲ. ನೀವು ಧೈರ್ಯವಾಗಿರಿ. ರಂಗ ಯಾವ ಉದ್ದೇಶ ಇಟ್ಕೊಂಡು ಅವನು ನನ್ನ ಜೀವನಕ್ಕೆ ಕಳಿಸ್ದೆ ಅಂತ ನನಗಿವಾಗ ಅರ್ಥ ಆಗ್ತಿದೆ. ನೀನೇ ಕೊಟ್ಟಿರೋ ಹುಡುಗನ್ನ ನೀನೇ ಕಿತ್ಕೊಂಡ್ಬೇಡ ತಂದೆ. ಅವನ್ನ ಉಳಿಸ್ಕೊಡು, ಅವನ್ನ ಬೇಗ ಹುಷಾರು ಮಾಡು. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ನೋಡಿ ನಾಚಿತು ಪಾನು ಸೇರಿತು ಕೆಂಪು
ಸಂಜಯ ಕದಪಲ್ಲಿ ತಪ್ಪಿತು ನೆಲವ. ಮೇಡಮ್, ನಿಮ್ಮ ಮಗನಿಗೆ ಪ್ರಜ್ಞೆ ಬಂದಿದೆ. ಇನ್ನು 10 ನಿಮಿಷದಲ್ಲಿ ವಾರ್ಡ್ನೇ ಶಿಫ್ಟ್ ಮಾಡ್ತೀವಿ, ನೀವು ಹೋಗಿ ನೋಡ್ಬೋದು. ಯಾಕೆ ಉಳಿಸ್ಕೊಂಡಿಲ್ಲ ನನ್ನ? ನನಗೆ ಬೇಕಾಗಿರಲಿಲ್ಲ ಈ ಜೀವನ. ನನ್ನ ಸೀನಿಯರ್. ನಿನ್ನ ಸೀನಿಯರ ಕಣಪ್ಪ. ಅವಳಿಗೋಸ್ಕರನಾದ್ರೂ ನೀವು ಬದುಕಬೇಕಲ್ವಾ? ಮಾಮ್, ಇಲ್ಲ, ನಾನು ಅವ್ರನ್ನ ನಂಬೋದಿಲ್ಲ. ಈಗ ಬಂದು ನನ್ನನ್ನು ಹುಷಾರು ಮಾಡಿ ಆಮೇಲೆ ಕೈ ಕೊಟ್ಟು ಹೋಗ್ಬಿಡ್ತಾರೆ. ಇಲ್ಲ ಕಣ, ಹೋಗಕ್ಕೆ ನಾವು ಬಿಟ್ಬಿಡ್ತೀವ ಹೇಳು? ಅವಳನ್ನ ಕಟ್ಟಿ ಹಾಕಿ ನಮ್ಮ ಮನೆ ಸೊಸೆ ಆಗಲೇಬೇಕು ಅಂತ ಒಪ್ಸೆ ಅವಳನ್ನ ಕರ್ಕೊಂಡ್ಬಂದಿರೋದು. ಹೇಗೆ ಹೋಗ್ಬಿಡ್ತಾಳೆ ಅವಳು? ಡ್ಯಾಡ್, ಮಾಮ್. ಪುಟ್ಟ, ಇವಳೆ ನನ್ನ ಸೊಸೆ ಅಂತ ಹಣೆಯಲ್ಲಿ ಬರ್ದಿದ್ದಾಗಿದೆ. ಅದನ್ನು ತಪ್ಸಕ್ಕೆ ನಾನು ಯಾರು ಹೇಳು? ನಿನ್ನ ಸೀನಿಯರ್ನ ನಾನು ಒಪ್ಕೊಂಡಿದ್ದಾಗಿದೆ. ಎಷ್ಟೋ ಹಠ ಮಾಡ್ತೀಯ ಕರಡಿ ಮರಿ. ನಾನಲ್ಲ, ನೀವೇ. ಒಳ್ಳೆ ಹಳೆ ಪಿಕ್ಚರ್ ಕ್ಯಾನ್ಸರ್ ಬಂದಿರೋ ಹೀರೋ ಅಂತ ಆಡ್ಕೊಂಡು ನನ್ನನ್ನು ಬಿಟ್ಟು ಹೋಗಿದ್ದು. ಈಗ ಬಂದಿದ್ದೀನಿ ತಾನೆ. ನಿಜವಾಗ್ಲೂ ಮತ್ತೆ ದೂರ ಹೋಗಲ್ಲ ತಾನೆ? ಹೋಗೋ ಆಗಿದ್ದಿದ್ರೆ ಬರ್ತಿದ್ನಾ? ಏನಾದರೂ ಬಿಟ್ಟು ಹೋಗಿದ್ದಿದ್ರೆ ನಾನು ಬದುಕಿದ್ನ? ಬುದ್ಧು, ದೊಡ್ಡದಾಗಿ ನನ್ನ ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಎಲ್ಲ ಹೇಳಿ ಈಗ ಅರ್ಧ ದಾರಿಲೇ ಕೈ ಕಟ್ಟು ಹೋಗೋಕ್ಕೆ ಟ್ರೈ ಮಾಡಿದ್ಯಾ? ನಾನೇನಾದರೂ ಬಿಟ್ಟು ಹೋದರೆ ಬಾರಿಸ್ಬಿಡ್ತೀನಿ. ಬರೀ ಕೆನ್ನೆ ಅಷ್ಟೇ ಅಲ್ಲ, ಬಾಡಿ ಮನ್ಸನ್ ಸಮೇತ ಟೋಟಲ್ ಪ್ಯಾಕೇಜ್ ನಿಮ್ಮದು. ಆದರೆ ನನ್ನನ್ನು ಮಾತ್ರ ದೂರ ಮಾಡಬೇಡಿ ಪ್ಲೀಸ್. ಏನೋ ಅವ್ರವ್ರು ಮಾತಾಡ್ಕೊಳ್ಳಿ, ನಮ್ದೊಂಚೂರು ಕೆಲಸ ನೋಡೋಣ. ಬನ್ನಿ ಬನ್ನಿ ಬನ್ನಿ. ನನ್ನ ಇನ್ಯಾವತ್ತೂ ಬಿಟ್ಟು ಹೋಗಲ್ಲ ತಾನೆ? ಪ್ರಾಮಿಸ್? ಪ್ರಾಮಿಸ್. ಪ್ರಾಮಿಸ್ ಮಾಡಿದ್ಮೇಲೆ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಾಡಾದ್ಮೇಲೂ ಬಿಟ್ಟು ಹೋಗಲ್ಲ. ನನ್ನ ಜೊತೆ ಯಾವಾಗಲೂ ಇರ್ತೀರ ಅಲ್ವಾ? ಕಟ್ಟಾಕ್ಬಿಟ್ಟಿದ್ದೆ ಅಲ್ವಾ?
ಬೇರೆ ಆಪ್ಷನ್ನೇ ಇಲ್ಲ. ಡಬ್ಬ ಕಂಡ್ರೆ ನೀವು. ನೀನು ತಗಡು. ಆಯಾಸ ಮಾಡ್ಕೊಂಬೇಡ, ಬೇಗ ಹುಷಾರಾಗು. ತುಂಬ ಕೆಲಸ ಇದೆ. ಏನು? ಮದುವೆ ತಯಾರಿ ಆಗಬೇಕು, ಚಪ್ರ ಹಾಕ್ಸ್ಬೇಕು, ನನ್ನ ಜೊತೆ ಹಸೆ ಮನೆ ಹತ್ತಕ್ಕೆ ರೆಡಿ ಆಗಬೇಕು. ಅಷ್ಟೇನಾ? ಅದಕ್ಕಿಂತ ಮುಖ್ಯವಾದ್ದು ಇನ್ನೂ ಒಂದಿದೆ. ಏನು? ಒಂದೇ ಒಂದು ಸೆಕೆಂಡು ಬಿಡದೆ ನಿಮ್ಮನ್ನು ತುಂಬ ಪ್ರೀತಿ ಮಾಡಬೇಕು. ತಗಡು, ಚಿನ್ನದ ತಗಡು ನೀನು. ಡಬ್ಬ, ಪ್ಲಾಟಿನಮ್ ಡಬ್ಬ ಕಂಡ್ರೆ ನೀವು. ನಮ್ಮ ಮನೇಲಿ ಏನೇನು ಗೊಂದಲ ಆಗೋಯ್ತಪ್ಪ. ಶಾಲಿನಿ ಧಾರವಾಡಕ್ಕೆ ಹೋದವಳು ಎಲ್ಲಿ ಉಳ್ಕೊಂಡಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ, ಒಂದು ಫೋನ್ ಸಹಿತ ಮಾಡಿಲ್ಲ. ಈ ಕಡೆ ಈ ಹುಡುಗ ಬೇರೆ. ರಂಗಾ, ಶಾಲಿನಿ ಶಾಲಿನಿ ವಾಪಸ್ ಬಂದೇನೆ. ನಾನು ಧಾರವಾಡಕ್ಕೆ ಹೋಗಲೇ ಇಲ್ಲಮ್ಮ. ಮತ್ತೆ ನೆನ್ನೆ ಎಲ್ಲ ಎಲ್ಲೋಗಿದ್ಯೆ? ಅಭಯ್ ಅವ್ರ ಅಪ್ಪ ಸಿಕ್ಕಿದ್ರು, ತುಂಬ ಮಾತಾಡಿದ್ವಿ. ಇಡೀ ರಾತ್ರಿ ಆಸ್ಪತ್ರೆಯಲ್ಲೇ ಇದ್ದು ಬಂದೆ. ಕಡೆಗೂ ನಾನು ಮದುವೆಗೆ ಒಪ್ಕೊಂಡೆಮ್ಮ. ಶಾಲಿ, ನಿಜ ಹೇಳ್ತಿದ್ದೀನಿ? ಮನಸ್ಸಿಲ್ದೆ ಅವನ ಪ್ರೀತಿಗೆ, ಅವ್ರ ಮನೆಯವ್ರ ಒತ್ತಾಯಿಗೋಸ್ಕರ ನಾನು ಶರಣಾಗಲೇಬೇಕಿತ್ತು. ಬೇಗ ಹುಷಾರಾಗು, ನಾನು ಮದುವೆಗೆ ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದೆ. ಶಾಲಿ ಶಾಲಿ, ಎಂಥ ಸಕ್ಕರೆ ಅಂತ ಮಾತಾಡಿದ್ಯೆ. ಇನ್ನು ಮುಂದೆ ನೀನು ಸುಖವಾಗಿರ್ತೀಯ, ಸುಖವಾಗಿರ್ತೀಯ, ರಾಣಿ ಹಂಗೆ. ರಾಣಿ ಹಂಗೆ. ನಿಜವಾಗ್ಲೂ ಅಕ್ಕ, ಅಭಯ್ ಅವರು ನಿನ್ನ ಹೂವಿನ ಥರ ನೋಡ್ಕೋತಾರೆ. ಪ್ರತಿ ಕ್ಷಣ ನೀನು ಅವ್ರ ಜೊತೆ ಖುಷಿಯಾಗಿರ್ತೀಯ. ನಂಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಪ್ರತಿ ಕ್ಷಣ ನೀನು ಅವ್ರ ಜೊತೆ ಖುಷಿಯಾಗಿರ್ತೀಯ. ನಂಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನನಗೇನು ಅನಿಸ್ತಿಲ್ಲ ಅಮ್ಮ. ಅವರೆಲ್ಲ ಕೇಳ್ಕೊಂಡ್ರು, ನೀವೆಲ್ಲ ಒತ್ತಾಯ ಮಾಡಿದ್ರಿ ಅಂತ ನಾನು ಒಪ್ಕೊಂಡೆ ಅಷ್ಟೆ. ಈಗಲೂ ನನಗೆ ಅವನ ಬಗ್ಗೆ ಪ್ರೀತಿ ಆಸೆ ಏನೂ ಇಲ್ಲ. ಶಾಲಿನಿ, ಇದೆಂತ ಮಾತಾಡ್ತಾ ಇದೆಯಮ್ಮ? ಆ ಹುಡುಗ ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ ಕಣೆ. ಆ ಹುಡುಗನ ನಿರಾಸೆ ಮಾಡಬೇಡ್ವೆ. ಇನ್ನು ಮುಂದೆ ಅವನೇ ನೀನು ದೇವರು ಅಂತ ತಿಳ್ಕೊಂಡು ಇಷ್ಟಪಡೋಕ್ಕೆ ಶುರು ಮಾಡು. ಮುಂದಕ್ಕೆಲ್ಲ ಒಳ್ಳೇದಾಗತ್ತೆ. ರಂಗ, ಕೊನೆಗೂ ನನ್ನ ಆಸೆ ನೆರವೇರಿಸ್ಬಿಟ್ಟೆಲ್ಲಪ್ಪ. ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇರು, ಪಾಯಸ ಮಾಡ್ಕೊಂಡು ಬರ್ತೀನಿ. ಗಳಿಗೆ ಗಳಿಗೆ ತಾಳುವೆಯ ದಾರಿ
ಮಾತಾಡೆ. ನಾನು ಒಪ್ಕೊಂಡಿದ್ದು ನಿನ್ಗೆ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಇಲ್ಲಕ್ಕ, ನಾನು ಅದಕ್ಕೆಲ್ಲ ಅಳ್ತಿರೋದು. ಇಷ್ಟು ವರ್ಷ ಕಾದಿದ್ಕು ನಿಂಗೆ ಚಿನ್ನದಂತ ಗಂಡ ಸಿಕ್ಕಿದ್ನಲ್ಲ, ಆ ಖುಷಿಗೆ. ಕಡೆಗೂ ನಿನ್ನ ಮದುವೆ ಫಿಕ್ಸ್ ಆಗೇ ಹೋಯ್ತಲ್ಲ, ಆ ಸಂತೋಷಕ್ಕೆ ಅಷ್ಟೇ. ಎಂಥ ಮನಸ್ಸೇ ನಿಂದು, ಎಂಥ ಮನಸ್ಸೇ. ಮೆತ್ತಿಗೆ ಬಿಡು ಮಾಮ್, ಐ ಆಮ್ ಅಬ್ಸಲ್ಯೂಟ್ಲಿ ಓಕೆ. ಬಿಟ್ರೆ ಈಗಲೇ ಡ್ಯಾನ್ಸ್ ಮಾಡ್ಬಿಡ್ತೀನಿ. ಅದಕ್ಕೂ ಟೈಮ್ ಇದೆ ಕಣೋದರೆ. ಮದುವೆ ಒಂದು ಫಿಕ್ಸ್ ಆಗಲಿ, ಆಮೇಲೆ ಮೆರವಣಿಗೆ ತುಂಬ ನಂದು ಇಂದು ಇಬ್ಬರದ್ದೇ ಡ್ಯಾನ್ಸ್. ಅಲ್ಲಿವರೆಗೂ ಹೇಳ್ದಾಗ ಕೇಳಬೇಕು, ಟೈಮಿಗೆ ಮಾತ್ರೆ ತಗೋಬೇಕು, ರೆಸ್ಟ್ ತಗೋಬೇಕು. ಆಯಿತು ಶಾಂತಮ್ಮನವ್ರೆ. ಮಾಮ್ ಮಾಮ್ ಬಾಯ್ಲಿ ಕೂತ್ಕೋ. ಇಲ್ಲಿ ನೋಡು ಮಾಮ್, ಒಂದ್ಸಲ ಇಲ್ಲಿ ನೋಡು ಮಾಮ್. ಮಾಮ್ ನಿಜ ಹೇಳು, ಈ ಮದುವೆಗೆ ನೀನು ಮನ್ಸಾರೆ ಒಪ್ಪಿಗೆ ಕೊಟ್ಟಿದ್ಯಾ ತಾನೆ? ನನ್ನ ಪುಟಾಣಿ ಇಷ್ಟಪಟ್ಟ ಮೇಲೆ ನಂಗೆ ಬೇರೆ ದಾರಿ ಏನಿದೆ? ನಿನ್ನ ಸಂತೋಷನೇ ನನ್ನ ಸಂತೋಷ. ಥ್ಯಾಂಕ್ ಯು ಮಾಮ್, ಲವ್ ಯು ಸೋ ಮಚ್. ಐ ಲವ್ ಯು ಮಗನೇ. ಆಯ್ತಾಯ್ತು, ಬೇಗ ಹುಷಾರಾಗು. ಆದಷ್ಟು ಬೇಗ ಅವ್ರ ಮನೆಗೆ ಹೋಗಿ ನಿನ್ನ ಮದುವೆ ವಿಷಯ ಮಾತಾಡ್ಕೊಂಡು ಬಂದ್ಬಿಡೋಣ. ಇನ್ನು 15 ದಿನದಲ್ಲಿ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ಆಮೇಲೆ ಅದು ಯಾವುದೋ ದೇಶಕ್ಕೆ ಹನಿಮೂನ್ಗೂ ಕಳಿಸ್ಬಿಡ್ತೀವಿ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಮಾಮ್. ರೆಸ್ಟ್ ತಗೋ, ಜ್ಯೂಸ್ ತರ್ತೀನಿ. ಬನ್ನಿ, ನೀವು ಇವಾಗ ಹೊರಗಡೆ ಹೋಗೋಣ. ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಡಿಸ್ಟರ್ಬ್ ಮಾಡೋದು ಬೇಡ. ಏಯ್, ನಿನ್ನ ಹುಡುಗಿ ಜೊತೆ ಮಾತಾಡ್ತೀಯನೋ? ಯಾವ ವಿಷಯಕ್ಕೆ ರಚನ್? ಅಯ್ಯ, ರಸಿಕತೆನೇ ಇಲ್ವಲ್ಲೋ. ಹುಡುಗಿ ಜೊತೆ ಮಾತಾಡೋದಕ್ಕೆ ವಿಷಯ ಬೇಕಾ? ನೆಪಕ್ಕಾದ್ರೂ ಮಾತಾಡ್ತಾನೆ ಇರಬೇಕು. ಎಂಜಾಯ್ ಎಂಜಾಯ್. ಇಷ್ಟೆಲ್ಲ ಆದಮೇಲೂ ಅವರಮ್ಮ ಒಪ್ಕೋತಾರೆ ಅಂತ ನಾವು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಶಾಲಿನಿ. ಹಬ್ಬ, ಒಪ್ಕೊಂಡ್ರಲ್ಲ ಕೊನೆಗೂ. ಪಾಪ, ಒಬ್ಬನೇ ಮಗ, ಕರಳು ಚುರುಕಂದಿರುತ್ತೆ, ಅದಕ್ಕೆ ಒಪ್ಕೊಂಡಿರ್ತಾರೆ ಅಲ್ವಾ? ಎಲ್ಲಾರಂಗನ ದಯೆ. ತಗೋ. ಏನು ಮಾಡ್ತಾ ಇದ್ದೀರಾ ಸೀನಿಯರ್? ಏನು ಮಾಡ್ತಾ ಇದ್ದೀರಾ ಸೀನಿಯರ್? ಎಲ್ಲಿದ್ದೀರಾ? ಮನೇಲಿ. ಜಂಬ ನಿಮಗೆ. ಗಂಡ ಅನ್ನೋ ಪ್ರಾಣಿ ಇಲ್ಲೊಂದು ಕಡೆ ಕಾಯ್ತಾ ಇರುತ್ತೆ. ಬಂದು ಮಾತಾಡ್ಸೋಣ, ಪ್ರೀತಿಯಿಂದ ನೋಡ್ಕೊಳ್ಳೋಣ ಅನ್ನೋದು ಒಂದು ಚೂರಾದರೂ ಇದೆಯಾ ನಿಮಗೆ? ಮುಂದೆ ನಿಮ್ಮ ಮನೆಗೆ ಬರ್ತೀನಲ್ಲ, ನೋಡ್ಕೊತೀನಿ. ಇನ್ನೂ ಯಾವ ಕಾಲಕ್ಕೆ ಬರೋದು ನೀವು? ಇವತ್ತೇ ಬಂದ್ಬಿಡ್ರಿ, ನಿಮ್ಮನ್ನು ತುಂಬ ನೋಡಬೇಕು ಅನ್ನಿಸ್ತಿದೆ. ಹಂಗೆಲ್ಲ ಆಗಲ್ಲ. ನೀನು ಮೊದಲು ಹುಷಾರಾಗು, 1-2 ತಿಂಗಳು ಕಳೀಲಿ. ಅಷ್ಟೆಲ್ಲ ಕಾಯೋಕ್ಕಾಗಲ್ಲ. ಡ್ಯಾಡ್ ಹೇಳಿದ್ದಾರೆ, ಇನ್ನು 15 ದಿನದಲ್ಲಿ ಮದುವೆ ಮಾಡಿ ಹನಿಮೂನ್ಗೂ ಕಳಿಸ್ತಾರಂತೆ. 1-2 ತಿಂಗಳು ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿ ಯುರೋಪ್ ಸುತ್ತಾಡ್ಕೊಂಬರೋಣ. ಏನಂತೀರಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಯಾಕ್ರಿ? ನಾಚಿಕೆ ಆಯ್ತಾ? ಬೇಜಾರಾಯ್ತಾ? ಸಾರಿ ರೀ. ಹಾಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಆದರೂ ಹೋಗ್ಲಿ ಬಿಡಿ, ನೀವು ಬ್ಯುಸಿ ಅನ್ಸುತ್ತೆ. ನಾನಂತೂ ಡಿಸ್ಟರ್ಬ್ ಮಾಡಲ್ಲ, ಆದರೆ ನೀವು ಬೇಗ ರೆಡಿ ಆಗಿಬಿಡ್ಬೇಕು.
ಇನ್ನು 15 ದಿವಸದಲ್ಲಿ ನನ್ನ ಪಕ್ಕ ಹಸೆಮಣೆ ಮೇಲೆ ಕೂತ್ಕೊಂಡು ನನ್ನ ಹತ್ತ ತಾಲಿ ಕಟ್ಟಿಸ್ಕೊಂಡು ನನ್ನ ಕೈ ಬಂದು ಹಿಡ್ಕೊಂಡು ನಾವು ಮನೆಗೆ ಬರಬೇಕು. ಆಯಿತು, ಆಮೇಲೆ ಮಾತಾಡ್ತೀನಿ. ಬಾಯ್. ಶಾಲಿನಿ, ನಿಂಗೊಂಚೂರು ಗೊತ್ತಾಗಲ್ಲ ಕಣೆ, ಹಂಗ ಮಾತಾಡೋದು. ನಾನೇನು ಮಾತಾಡಿದೆ? ಗಂಡ ಆಗೋನು ಏನೇನೋ ಆಸೆ ಇಟ್ಕೊಂಡು ಪ್ರೀತಿಯಿಂದ ಮಾತಾಡುವಾಗ ನೀನು ನಗ್ನಗ್ತಾ ಮಾತಾಡೋದಲ್ವಾ? ಪ್ರೀತಿ ಇದ್ರೆ ತಾನೇ ಮಾತಾಡೋಕ್ಕೆ.